Hello students, welcome to Excellent Brains Kannada. Today we are doing projection of planes of hexagon and let's see the question. The regular hexagonal lamina of side 25 mm lie in such a way that one of its sides on LP while the side opposite to the side on which rests on VP. If the lamina meets at 60 degree in HP, draw the projection of lamina. See here, projection of lamina ಈ ಥರ ಬರುತ್ತೆ ನಾವು ಡ್ರಾ ಮಾಡಾದ್ಮೇಲೆ ಸಿಮಿಲರ್ ಟು ಲೈಕ್ ದಿಸ್. ಇವಾಗ ಹೌ ಟು ಡ್ರಾ ದಿಸ್ ನೋಡ್ಕೊಳ್ಳೋಣ. ಓಕೆ, first let us draw the xy line. XY plane ಸ್ವಲ್ಪ ಲೈಟನ್ ಮಾಡ್ಕೊಳ್ಳೋಣ. ದಿಸ್ ಇಸ್ XY ಪ್ಲೇನ್. ಇದು 25 mm ಇರೋದ್ರಿಂದ ಲೆಟ್ಸ್ ಡ್ರಾ 25 mm ಸೈಡ್. 10, 20, 25. 10, 20, 25. ಇದು 120 ಡಿಗ್ರಿಲಿ ಇರಬೇಕು. ಅದರಿಂದ 120, 120 ಮತ್ತು ಇದು 120, ಎರಡು 120 ತೊಗೋಬೇಕು. ತೊಗೊಂಡಾದ್ಮೇಲೆ ವಿ ಶುಡ್ ಮೇಕ್ 25 mm ನಾವು ತೊಗೊಂಡಿದ್ವಲ್ಲ ಅದ್ರ ಮೆಷರ್ಮೆಂಟ್ ತೊಗೋಬೇಕು. ಸಿಯರ್ ತೊಗೊಂಡಾದ್ಮೇಲೆ ಲೆಟ್ಸ್ ಕಟ್ ಅನ್ ಆರ್ಕ್. ಇಲ್ಲೊಂದು ಆರ್ಕ್ ಕಟ್ ಮಾಡೋಣ ಮತ್ತು ಇಲ್ಲೂ ಒಂದು ಆರ್ಕ್ ಕಟ್ ಮಾಡೋಣ. So now let's join it. ಮತ್ತು ಇಲ್ಲಿ ಕೂಡ ಇವಾಗ ತಿರ್ಗಾ 120 ತೊಗೋಬೇಕು. ಸಿಯರ್ ಇಲ್ಲಿ ನಮಗೆ ಪಾಯಿಂಟ್ ಸಿಕ್ಕಿದೆಯಲ್ಲ ಅಲ್ಲಿಂದ $120 ತಿರ್ಗಾ ಆರ್ಕ್ ಕಟ್ ಮಾಡಬೇಕು. ನಾವು ಲೆಟ್ಸ್ ಜಾಯಿನ್ ಇಟ್. ಇವಾಗ ಈ ಕಡೆನೂ ನಾವು ಆರ್ಕ್ ಕಟ್ ಮಾಡ್ಕೊಬೇಕು ಮತ್ತು 120 ಡಿಗ್ರಿ ತೊಗೋಬೇಕು. ನಾವು ಸಿಯರ್ ಸ್ಟ್ರೈಟಾಗಿ ಬರುತ್ತೆ. ಇವಾಗ ಇದೆರಡೂ ಜಾಯಿನ್ ಮಾಡೋಣ.
See here, now we got the hexagon ಸಿಕ್ತು. Now we should darken it. ಲೈನ್ ಸ್ವಲ್ಪ ಡಾರ್ಕ್ ಮಾಡ್ಕೊಂಡಾದ್ಮೇಲೆ ಲೈನ್ಸ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಲೈಕ್ ದಿಸ್. ಸಿ, ಆ್ಯಂಡ್ ನೇಮಿಂಗ್ ಮಾಡ್ಕೋಬೇಕು. ಎ ಬಿ ಸಿ ಡಿ ಇ ಎಫ್. ಇದೇನಾಗುತ್ತೆ, ಎ ಡ್ಯಾಶ್ ಎಫ್ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್. ಮತ್ತು ಇದನ್ನು ತಿರ್ಗಾ ಡಾರ್ಕನ್ ಮಾಡ್ಕೋಬೇಕು. ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಸರಿಯಾಗಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಮೆಷರ್ ಮಾಡ್ಕೋಬೇಕು. ಡಿಸ್ಟೆನ್ಸ್ ಮೆಷರ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಇಲ್ಲಿ 60 ಡಿಗ್ರಿ ಹಾಕ್ಕೊಂಡ್ಬಿಡೋಣ. ಮತ್ತು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ತೊಗೊಂಡಿದ್ವಲ್ಲ, ಅದು ಆರ್ಕ್ನ ಇಲ್ಲಿ ಕಟ್ ಮಾಡೋಣ. ಮತ್ತು ಇಲ್ಲಿ ಇಟ್ಕೊಂಡೆ ಇನ್ನೊಂದು ಆರ್ಕ್ನ ಕೂಡ ಕಟ್ ಮಾಡೋಣ. 2 ಆರ್ಕು ಕಟ್ ಮಾಡಾದಮೇಲೆ ವಿ ಶುಡ್ ಜಾಯಿನ್ ಇಟ್. ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಡಾರ್ಕನಾಗಿ ಲೈಟ್ ಮಾಡ್ಕೋಬೇಕು. ನಾವು ಲೈಟಾಗಿ ಲೈನ್ಸ್ನ ಪ್ರೊಜೆಕ್ಟ್ ಮಾಡ್ಕೋಬೇಕು. ಸಿಯರ್ ಲೈನ್ಸ್ನೆಲ್ಲ ಪ್ರೊಜೆಕ್ಟ್ ಮಾಡ್ಕೊಂಡಾಯಿತು. ಇವಾಗ ನಾವು ಇಲ್ಲಿ ಏನಿದೆಯೋ ಅದೇ ಚಿಕ್ಕದಾಗಿ ಬರುತ್ತಷ್ಟೇ. ಸೊ ಎಲ್ಲೆಲ್ಲಿ ಇದಾಗ ಕಟ್ಟಾಗಿದೆ ನೀವು ಅಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಸ್ವಲ್ಪ ಡಾರ್ಕಾಗಿ ಬರ್ಕೋಬೇಕು. ಇದಾಯಿತು. ಇವಾಗ ನೇಮಿಂಗ್ ತಿರ್ಗಾ ಮಾಡೋಣ. ಎ ಬಿ ಸಿ ಡಿ ಇ ಎಫ್. ನೇಮಿಂಗ್ ಇಸ್ ಕಂಪ್ಲೀಟೆಡ್. ಇವಾಗ ಇದನ್ನು ತೊಗೊಂಡೋಗಿ ಇಲ್ಲಿ ಫಿಕ್ಸ್ ಮಾಡಬೇಕು. ಅದು 3rd ಪೊಸಿಷನ್ ಆಗುತ್ತೆ. ಹೇಗೆ ಫಿಕ್ಸ್ ಮಾಡೋದು? ಲೆಟ್ಸ್ ಇದು ಒಂದು ಪಾಯಿಂಟನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಡಿ ಅಂದ್ಕೊಳ್ಳೋಣ. ಇವಾಗ ಇನ್ನೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಬೇಕು, ಅದು ಸಿ. ಅದಕ್ಕೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ ತಗೋಬೇಕು. ಆರ್ಕ್ನ ಕಟ್ ಮಾಡಬೇಕು. ಇಲ್ಲಿ ಬರುತ್ತೆ, ಇದು ಸಿ ಆಗುತ್ತೆ. ಇವಾಗ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ತಗೋಬೇಕು. ಡಿ ಟು ಎಫ್ ತಗೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿ ಒಂದು ಆರ್ಕ್ ಕಟ್ ಮಾಡಬೇಕು. ಇಲ್ಲಿಂದ ಇನ್ನೊಂದು ಆರ್ಕ್ ಕಟ್ ಮಾಡಬೇಕು. ನಾವು ಕಟ್ ದಿಸ್ ಆರ್ಕ್. ರಬ್ ಮಾಡ್ಕೋಬೇಕು. ವಿ ಗಾಟ್ ದಿ ಪಾಯಿಂಟ್ ಹಿಯರ್. ಇದೇನಾಗುತ್ತೆ, ಎಫ್ ಎ.
ಇವಾಗ ನೆಕ್ಸ್ಟು ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಡಿ ಟು ಇ ಅಥವಾ ಎಫ್ ಟು ಇ ಏನಾದರೂ ತೊಗೋಬೋದು. ತಗೊಂಡಾದ್ಮೇಲೆ ಲೆಟ್ಸ್ ಕಟ್ ಅನ್ ಆರ್ಕ್. ಇಲ್ಲಿಂದ ಇಟ್ಕೊಂಡು ಒಂದ್ಸಲಿ, ಇಲ್ಲಿಂದ ಒಂದ್ಸಲಿ. Okay, we got some point here. So erase ಮಾಡ್ಬಿಡೋಣ. Now let's join it. This is finished. ತಿರ್ಗಾ ಲೈನ್ಸ್ನ ಸ್ವಲ್ಪ ಪ್ರೊಜೆಕ್ಟ್ ಮಾಡೋಣ. ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಲೈನ್ಸ್ನ ಬರಬೇಕು. ಲೈನ್ಸ್ ಈ ಕಡೆಯಿಂದ ಕೂಡ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಜಾಯಿನ್ ಮಾಡೋಣ. ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಆ್ಯಂಡ್ ದಿಸ್ ಈಸ್ ಡಿ ಡ್ಯಾಶ್, ಇ ಡ್ಯಾಶ್, ಇ ಡ್ಯಾಶ್ ಮತ್ತು ಬಿ ಡ್ಯಾಶ್, ಎಫ್ ಡ್ಯಾಶ್, ಎ ಡ್ಯಾಶ್. ಇಲ್ಲೂ ನೇಮಿಂಗ್ ಮಾಡೋದು ಮರ್ತು ಬಿಟ್ಟಿದ್ದೀವಿ. ಎ ಡ್ಯಾಶ್, ಎಫ್ ಡ್ಯಾಶ್, ಬಿ ಡ್ಯಾಶ್, ಸಿ ಡ್ಯಾಶ್, ಸಿ ಡ್ಯಾಶ್, ಡಿ ಡ್ಯಾಶ್ ಎಲ್ಲ ನೇಮಿಂಗ್ ಮುಗೀತು. ದಿಸ್ ಇಸ್ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, third position, x-axis, y-axis. Here is projection of lamina of hexagon, but ಇದು lies on LP, similar to this. If you think the video is useful, don't forget to like, share and subscribe to our channel. Thank you.